ಹೈ ಫ್ರೆಂಡ್, ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾ ಸವಿತಾ. ಇವತ್ತು ರೆಸಿಪಿ ಬಂದು ಚಟ್ನಿ ಪುಡಿ ಮಾಡ್ತಾಯಿದ್ದೀನಿ. ಚಟ್ನಿ ಪುಡಿಗೆ ಬೇಕಾಗಿರುವಂಥ ಸಾಮಗ್ರಿಗಳು: ಬೆಳ್ಳುಳ್ಳಿ, ಕೆಂಪು ಮೆಣಸಿನ್ಕಾಯಿ, ಮತ್ತು ಹುಣಸೆಹಣ್ಣು ಸ್ವಲ್ಪ ಲೈಟಾಗಿ, ಜೀರಿಗೆ, ಸ್ವಲ್ಪ ಬೆಲ್ಲ, ಮತ್ತು ನಾವು 1/4 kg ಅಷ್ಟು ಕಡಲೆಬೀಜನ ತೊಗೊಂಡಿದ್ದೀನಿ. ಮೆಣಸಿನ್ಕಾಯನ್ನು ಫಸ್ಟು ಹುರ್ಕೋಬೇಕು. ನೆಕ್ಸ್ಟ್ ಆಮೇಲೆ ಕಡಲೆಬೀಜನ ಹುರ್ಕೋಬೇಕಾಗುತ್ತೆ, ಸಿಪ್ಪೆಯಲ್ಲಿ ತೆಗಿಬೇಕಾಗುತ್ತೆ. ಫಸ್ಟ್ ಮೆಣಸಿನ್ಕಾಯಿನ ಹುರ್ಕೊಳ್ಳೋಣ ಹಂಚಿನ ಮೇಲೆ. ಗ್ಯಾಸ್ ಸ್ಟವನ್ನು ಅಂಟಿಸ್ತಾ ಇದ್ದೀನಿ. ಗ್ಯಾಸ್ ಸ್ಟವ್ ಅಂಟಿಸಾದ್ಮೇಲೆ ಹಂಚಿನ ಮೇಲೆ ಕೆಂಪು ಮೆಣಸಿನ್ಕಾಯಿನ ಹುರ್ಕೋಬೇಕಾಗುತ್ತೆ. ಮೆಣಸಿನ್ಕಾಯಿನ ಸುಟ್ಕೊಳ್ತಾ ಇದ್ದೀನಿ. 7 ಮೆಣಸಿನ್ಕಾಯಿ ಹಾಕಬೇಕಾಗುತ್ತೆ. ನಾನು 1/4 kg ಮಾತ್ರ ತೊಗೊಂಡಿರೋದು, 1/4 kg ಕಡಲೆ ಬೀಜಕ್ಕೆ. ನೀವು ಇನ್ನೂ ಚಟ್ನಿ ಪುಡಿ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಮಾಡ್ಕೋಬೋದು, ಜಾಸ್ತಿ ಮೆಣಸಿನ್ಕಾಯಿ ಹಾಕ್ಕೋಬೋದು ಐಟಮ್ಸು. ಈ ಥರ ಸುಟ್ಕೋಬೇಕಾಗುತ್ತೆ. ಮತ್ತು ನಾನು ಕಡಲೆ ಬೀಜನ ಹಾಕ್ಕೋತಾ ಇದ್ದೀನಿ ಹುರ್ಕೊಳ್ಳೋಕ್ಕೆ. ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಚೆನ್ನಾಗಿ ಹುರ್ಕೊಂಡು ಇದೊಂದು ಪ್ಲೇಟ್ಗೆ ಹಾಕ್ಕೊಬಿಟ್ಟು ಹಾರ್ಕೊಂಡಾದ್ಮೇಲೆ ಸಿಪ್ಪೆನ ತೆಗಿಬೇಕಾಗುತ್ತೆ. ಈ ಥರ ಹುರ್ಕೋಬೇಕಾಗುತ್ತೆ. ಪ್ಲೇಟು ಇಲ್ಲ ಮರಕಾದ್ರೂ ಎತ್ಕೋಬೋದು. ಈ ಥರ ನೀವು ಹಿಂಗೆ ಮಾಡಿ ಹಾರ್ಕೊಂಡಾದ್ಮೇಲೆ ಹಿಂಗೆ ಮಾಡಿ ಸಿಪ್ಪೆನ ತಗೋಬೇಕಾಗುತ್ತೆ. ಈ ಥರ ಸಿಪ್ಪೆಯನ್ನು ತೆಗೋಬೇಕಾಗುತ್ತೆ ಫ್ರೆಂಡ್ಸ್. ಕಡಲೆಕಾಯಿ ಸಿಪ್ಪೆನ ಹುರ್ಕೊಂಡಾದ್ಮೇಲೆ ಇವಾಗ ಎಲ್ಲ ಜಾರ್ಗೆ ಹಾಕ್ಕೋಬೇಕಾಗುತ್ತೆ. ಜಾರ್ಗೆ ಹಾಕ್ಕೊಂಡು ರುಬ್ಕೋಬೇಕು. ನಾನು ಜಾರ್ಗನ್ನು ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ ಜಾರ್ಗೆಲ್ಲ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಕಡಲೆ ಬೀಜ ಮತ್ತು ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಸ್ವಲ್ಪ ಬೆಲ್ಲ, ಜೀರಿಗೆ ಹಾಕ್ಕೊಂಡಿದ್ದೀನಿ. ಇವಾಗ ಮಿಕ್ಸಿಗೆ ಹಾಕಿ ರುಬ್ಕೋಬೇಕಾಗುತ್ತೆ. ಇದು ಏನಕ್ಕಾದ್ರೂ ಸೈಡ್ ಐಟಮ್ ಬೇಕು ಅಂದರೂ ಇದು ಒಗ್ಗರಣೆ ಪಲ್ಯ ಏನಾದ್ರು ಮಾಡ್ಕೋಬೇಕು ಅಂದರೆ ಖಾರದ ಪುಡಿ ಹಾಕಿದ್ರೂ ಚೆನ್ನಾಗಿರುತ್ತೆ. ಇಲ್ಲ ರೊಟ್ಟಿಗೆ ಏನಾದರೂ ಖಾರದ ಪುಡಿ ಬೇಕಾಗುತ್ತೆ. ಫ್ರೀ ಇರೋ ಟೈಮಲ್ಲಿ ಮಾಡಿಟ್ಕೊಂಡ್ರೆ ತುಂಬ ಯೂಸ್ ಆಗುತ್ತೆ. ಮಿಕ್ಸಿ ಜಾರ್ಗೆ ಹಾಕಬೇಕಾಗುತ್ತೆ. ಇವಾಗ ಇದು ನೀರು ಏನು ಹಾಕಬಾರ್ದು, ಹಾಗೆ ರುಬ್ಕೋಬೇಕು. ಸ್ವಲ್ಪ ಸಾಲ್ಟನ್ನು ಹಾಕಬೇಕಾಗುತ್ತೆ. ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಹಾಕಿದ್ದೀನಿ. ಈ ಥರ ಬಂತು ಫ್ರೆಂಡ್. ಈ ಥರ ನುಣ್ಣಗಾಗಿರಬೇಕಾಗುತ್ತೆ. ಇದು ನೀರು ಹಾಕಬಾರ್ದು, ಹಂಗೆ ರುಬ್ಕೋಬೇಕು. ಈ ಥರ ಹುಡಿ ಥರ ಬರುತ್ತೆ. ಸೊಪ್ಪಿನ ಪಲ್ಯ ಇಲ್ಲ ಕಾಳು ಪಲ್ಯ ಒಗ್ಗರಣೆ ಮಾಡಿದಾಗ ಈ ಥರ ಪುಡಿಯನ್ನು ಆಮೇಲೆ ಮಿಕ್ಸ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ ಟೇಸ್ಟು. ರೊಟ್ಟಿಗೆ ಏನಾದರೂ ಬೇಕು ಅಂದ್ರೂ ಯೂಸ್ ಮಾಡ್ಕೋಬೋದು. ನೀವು ಮನೇಲಿ ಟ್ರೈ ಮಾಡಿ ಫ್ರೆಂಡ್, ಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಈ ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್. ಥ್ಯಾಂಕ್ ಯು.